ಶರೀರದ ರಕ್ತ ಸ್ವಚ್ಛವಾಗಬೇಕಾದರೆ ಯಾವ ಸೊಪ್ಪನ್ನು ತಿನ್ನಬೇಕು? ತುಳಸಿ ಎಲೆ, ಪುದೀನ ಎಲೆ, ಕರಿಬೇವು, ಮೆಂತ್ಯ ಸೊಪ್ಪು. ಸರಿಯಾದ ಉತ್ತರ ಪುದೀನ ಸೊಪ್ಪು. ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಆಲೂಗೆಡ್ಡೆ, ಸೌತೆಕಾಯಿ, ಕುಂಬಳಕಾಯಿ, ಈರುಳ್ಳಿ. ಸರಿಯಾದ ಉತ್ತರ ಕುಂಬಳಕಾಯಿ. ಅಧಿಕ ಸಂಖ್ಯೆಯಲ್ಲಿ ಭೂಕಂಪ ಸಂಭವಿಸುವ ದೇಶ ಯಾವುದು? ಅಮೆರಿಕ, ಬ್ರೆಜಿಲ್, ಫ್ರಾನ್ಸ್, ಜಪಾನ್. ಸರಿಯಾದ ಉತ್ತರ ಜಪಾನ್. ಮೊಡವೆಗಳನ್ನು ನಿವಾರಿಸುವ ಉಪಯುಕ್ತವಾದ ಪದಾರ್ಥ ಯಾವುದು? ಜೇನುತುಪ್ಪ, ಅರಿಶಿನ, ಮೊಸರು, ನಿಂಬೆಹಣ್ಣು. ಸರಿಯಾದ ಉತ್ತರ ಅರಿಶಿನ. ಕೋಳಿಗಳು ಮೊಟ್ಟೆಗಳಿಗೆ ಕಾವು ಕೊಡುವ ಕಾಲಾವಧಿ ಎಷ್ಟು? 10 ದಿನ, 11 ದಿನ, 21 ದಿನ, 9 ದಿನ. ಸರಿಯಾದ ಉತ್ತರ 21 ದಿನ. ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದರರ್ಥ ಏನು? ಅದೃಷ್ಟ, ಗೆಲುವು, ಸಾವು, ದುರಾದೃಷ್ಟ. ಸರಿಯಾದ ಉತ್ತರ ಅದೃಷ್ಟ ಮತ್ತು ಗೆಲುವು. ವೀಕ್ಷಕರೇ, ಕನಸಿನಲ್ಲಿ ಏನೇ ಕಂಡರೂ ಅದರ ಹಿಂದೆ ಒಂದು ಸೂಚನೆ ಇರುತ್ತೆ ಅಂತ ದೊಡ್ಡವರು ಹೇಳೋದನ್ನ ನೀವು ಕೇಳಿರ್ತೀರಿ. ಅದೇ ರೀತಿ ಹಾವುಗಳು ಕಂಡರೂ ಅಲ್ಲೊಂದು ಸೂಚನೆ ಇದೆಯಂತೆ. ಶಾಸ್ತ್ರಗಳ ಪ್ರಕಾರ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ನಮ್ಮ ಭವಿಷ್ಯದ ಬಗ್ಗೆ ನಾವು ಅನೇಕ ಮುನ್ಸೂಚನೆಗಳನ್ನ ತಿಳಿದುಕೊಳ್ಳಬಹುದು. ನಿಮ್ಮ ತಲೆಯ ಮೇಲೆ ಹಾವು ಇದೆ ಎಂದು ನೀವು ಕನಸು ಕಂಡರೆ ಭವಿಷ್ಯದಲ್ಲಿ ನಿಮ್ಮ ಖ್ಯಾತಿ ಮತ್ತು ಗೌರವವನ್ನ ಹೆಚ್ಚಿಸುವ ರೀತಿಯಲ್ಲಿ ನೀವು ವರ್ತಿಸಬೇಕು ಎಂದರ್ಥ. ಅಲ್ಲದೆ ಹಾವು ನಿಮ್ಮನ್ನು ನುಂಗಿದ ರೀತಿ ಕನಸು ಕಂಡರೆ ನೀವು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನ ಸಾಧಿಸುವಿರಿ ಎಂದರ್ಥ. ನಿಜ ಜೀವನದಲ್ಲಿ ಬಿಳಿ ಹಾವುಗಳನ್ನು ನೋಡುವುದು ತುಂಬಾ ಅಪರೂಪ. ಆದರೆ ಕೆಲವರು ಕನಸಿನಲ್ಲಿ ಬಿಳಿ ಹಾವುಗಳನ್ನ ನೋಡುತ್ತಾರೆ. ಇದನ್ನ ನೋಡಿದರೆ ಹಣ ಸಿಗುತ್ತದೆ ಮತ್ತು ನಿಮಗೆ ಸಂಭವಿಸುವ ಎಲ್ಲವೂ ಒಳ್ಳೆಯದಕ್ಕಾಗಿ ಸಂಭವಿಸುತ್ತದೆ ಎಂದರ್ಥ. ಹಾವು ತನ್ನ ಚರ್ಮವನ್ನು ಉದುರಿಸುವ ಅಂದರೆ ಪೊರೆ ಕಳಚುವ ಕನಸು ಕಂಡರೆ ನಿಮಗೆ ಲಾಭವಾಗುತ್ತದೆ ಎಂದರ್ಥ. ನೀವು ಚಿನ್ನದ ಅಥವಾ ಬಿಳಿ ಹಾವಿನ ಕನಸು ಕಂಡರೆ ನಿಮಗೆ ಅದೃಷ್ಟ ಕುಲಾಯಿಸಲಿದೆ ಎಂದರ್ಥ. ನಿಮ್ಮ ಪೂರ್ವಜರ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಎಂದರ್ಥ. ಯಾವ ದೇಶದಲ್ಲಿ ಮೊದಲು ರೈಲು ಓಡಿತು? ಅಮೆರಿಕ, ಇಂಗ್ಲೆಂಡ್, ನಾರ್ವೆ, ಭಾರತ. ಸರಿಯಾದ ಉತ್ತರ ಇಂಗ್ಲೆಂಡ್. ಸಿಂಹದ ವಯಸ್ಸನ್ನ ಯಾವ ವಿಧದಲ್ಲಿ ಕಂಡುಹಿಡಿಯಲಾಗುತ್ತದೆ? ಉಗುರಿನ ಉದ್ದ, ಮೂಗಿನ ಬಣ್ಣ, ಕೂದಲಿನ ಬಣ್ಣ, ಬಾಲದ ಉದ್ದ. ಸರಿಯಾದ ಉತ್ತರ ಕೂದಲಿನ ಬಣ್ಣ. ಯಾವ ಆರೋಗ್ಯ ಸಮಸ್ಯೆ ಇರುವವರು ಸಂಜೆ 7 ಗಂಟೆ ನಂತರ ಟೀ ಕುಡಿಯಬಾರದು? ಅಲ್ಸರ್, ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ, ಮೈಗ್ರೇನ್. ಸರಿಯಾದ ಉತ್ತರ ಹೃದಯ ಸಂಬಂಧಿ ಕಾಯಿಲೆ. ವೀಕ್ಷಕರೇ, ಸಂಜೆ 7 ಗಂಟೆಯ ನಂತರ ಚಹಾ ಕುಡಿಯುವುದರಿಂದ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗಬಹುದು. ಅದರಲ್ಲೂ ಹೃದಯ ಸಮಸ್ಯೆ ಇರುವಂತಹ ವ್ಯಕ್ತಿಗಳು ಟೀ ಕುಡಿಯಲೇಬೇಡಿ. ಚಹಾದಲ್ಲಿರುವ ಕೆಫಿನ್ ಅಂಶವು ಹೃದಯ ಬಡಿತವನ್ನ ಹೆಚ್ಚಿಸುತ್ತದೆ. ರಾತ್ರಿಯಲ್ಲಿ
ಚಹಾ ಕುಡಿಯುವುದರಿಂದ ಹೃದಯ ಬಡಿತ ಹೆಚ್ಚಾಗುತ್ತದೆ. ಇದು ನರಗಳ ಪ್ರಚೋದನೆಯನ್ನು ಸಹ ಹೆಚ್ಚಿಸುತ್ತದೆ. ಈ ಒಂದು ಸ್ಥಿತಿಯು ಹೃದಯ ಸಮಸ್ಯೆಗಳಿರುವ ಜನರಿಗೆ ತುಂಬಾ ಅಪಾಯಕಾರಿಯಾಗಿದೆ. ಯಾವ ಹಾಲಿನ ಚೀಸ್ ವಿಶ್ವದಲ್ಲೇ ಅತ್ಯಂತ ದುಬಾರಿ? ಹಂದಿ, ಹಸು, ಕತ್ತೆ, ಮೇಕೆ. ಸರಿಯಾದ ಉತ್ತರ ಕತ್ತೆ. ಹಂದಿ ಕೊಬ್ಬಿನಿಂದ ಯಾವ ಮೇಕಪ್ ಉಪಕರಣವನ್ನ ತಯಾರಿಸಲಾಗುತ್ತದೆ? ಲಿಪ್ಸ್ಟಿಕ್, ಫೌಂಡೇಶನ್, ಕಾಜಲ್, ಫೇಸ್ ವಾಶ್. ಸರಿಯಾದ ಉತ್ತರ ಲಿಪ್ಸ್ಟಿಕ್ಸ್. ಹಣೆಗೆ ಬಿಂದಿ ಇಟ್ಟುಕೊಳ್ಳುವುದರಿಂದ ಏನಾಗುತ್ತದೆ? ಏಕಾಗ್ರತೆ, ಖಿನ್ನತೆ ದೂರ, ತಲೆನೋವು ಕಡಿಮೆ, ಕಣ್ಣಿನ ಆರೋಗ್ಯ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಇಂದು ಸನಾತನ ಧರ್ಮದಲ್ಲಿ ಹಣೆ ಮೇಲೆ ಬೊಟ್ಟಿಡುವ ಅಥವಾ ಬಿಂದಿಗೆ ಹೆಚ್ಚಿನ ಮಹತ್ವವಿದೆ. ಎರಡು ಕಣ್ಣುಗಳ ನಡುವಿನ ಅಂತರವನ್ನ ಆಜ್ಞಾಚಕ್ರ ಎಂದು ಕರೆಯಲಾಗುತ್ತದೆ. ಇದು ದೇಹದಲ್ಲಿ 6ನೇ ಅತ್ಯಂತ ಶಕ್ತಿಶಾಲಿ ಚಕ್ರವಾಗಿದೆ. ಇದು ತಲೆ, ಮೆದುಳು, ಕಣ್ಣುಗಳು, ಪೀನಲ್ ಗ್ರಂಥಿ ಮತ್ತು ಪಿಟ್ಯುಟರಿ ಗ್ರಂಥಿಯನ್ನ ಒಳಗೊಂಡಿದೆ. ಬಿಂದಿ ಇಡುವಾಗ ಮಹಿಳೆಯರು ಕೊಂಚ ಸಮಯವನ್ನ ತೆಗೆದುಕೊಳ್ಳುತ್ತಾರೆ. ಬಿಂದಿಯನ್ನ ಹಣೆಯಲ್ಲಿ ಸರಿಯಾದ ಜಾಗದಲ್ಲಿ ಒತ್ತಿ ಇಡುತ್ತಾರೆ. ಈ ರೀತಿ ಒತ್ತಿ ಇಡುವುದರಿಂದ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತದೆ. ಏಕಾಗ್ರತೆ ಹೆಚ್ಚುತ್ತದೆ. ಮೆದುಳು ತುಂಬಾ ವೇಗವಾಗಿ ಕೆಲಸ ಮಾಡುತ್ತದೆ. ದೇಹವನ್ನ ತಂಪಾಗಿಡಲು ಸಹ ಸಹಾಯ ಮಾಡುತ್ತದೆ. ದೃಷ್ಟಿ ಮತ್ತು ಕಣ್ಣಿನ ಆರೋಗ್ಯವನ್ನ ಸುಧಾರಿಸುತ್ತದೆ. ನಿಮ್ಮ ಚರ್ಮವನ್ನ ಯೌವನವಾಗಿರಿಸುತ್ತದೆ ಮತ್ತು ಖಿನ್ನತೆಯನ್ನ ತಡೆಯುತ್ತದೆ. ತಲೆನೋವು ಕಡಿಮೆಯಾಗುತ್ತದೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಅಲ್ಲದೆ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸಬಹುದು. ಹೀಗಾಗಿ ಬಿಂದಿ ಹಾಕಿಕೊಳ್ಳುವ ಅಭ್ಯಾಸ ರೂಢಿಸಿಕೊಂಡರೆ ಒಳ್ಳೆಯದು. ಪುರುಷರು ಕುಂಕುಮ ಹಾಕಿಕೊಳ್ಳಬಹುದು. ಶತಕದ ಹೊಸ್ತಿಲಲ್ಲಿ ಅತಿ ಹೆಚ್ಚು ಬಾರಿ ಔಟ್ ಆದ ಕ್ರಿಕೆಟಿಗ ಯಾರು? ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ಕೇನ್ ವಿಲಿಯಮ್ಸನ್, ಎಬಿ ಡಿವಿಲಿಯರ್ಸ್. ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.